ಇದು 2022ರಲ್ಲಿ ನಡೆದಂಥ GPSTR ಕ್ವಶನ್ ಪೇಪರ್. ಅದರಲ್ಲಿ ಮ್ಯಾಥಮೆಟಿಕ್ಸ್ ಕ್ವಶನ್ಸ್. ಅದರಲ್ಲಿ ಫಸ್ಟ್ ಕ್ವಶನ್ 2 + √3 ಮತ್ತು 2 - √3 ಇವುಗಳ ಗುಣಲಬ್ಧ. ದ ಪ್ರಾಡಕ್ಟ್ ಆಫ್ 2 + √3 ಆ್ಯಂಡ್ 2 - √3. ಡೈರೆಕ್ಟ್ ಆಗಿ ಮಲ್ಟಿಪ್ಲೈ ಮಾಡಬೇಕಷ್ಟೇ. 2 + √3 ಇಂಟು 2 - √3. ಇದು a + b ಇಂಟು a - b ಫಾರ್ಮಲ್ ಇರೋದ್ರಿಂದ a² - b² ಆಗುತ್ತೆ. ಸೊ a² ಅಂತಂದರೆ 2² ಮೈನಸ್ b² ಅಂತಂದರೆ √3². ಇಟ್ ಈಸ್ ಈಕ್ವಲ್ ಟು 2² ಅಂದರೆ 4 ಮೈನಸ್ √3² ಅಲ್ಲಿ ಸ್ಕ್ವೇರ್ ರೂಟ್ ಎರಡೂ ಕ್ಯಾನ್ಸಲ್ ಆದರೆ ವಿ ಗೆಟ್ 3. 4 - 3 ಈಸ್ 1. ದೇರ್ಫೋರ್ ಆಪ್ಷನ್ 2 ಈಸ್ ಕರೆಕ್ಟ್. ಕೇಂದ್ರೀಯ ಪ್ರವೃತ್ತಿಯ 3 ಅಳತೆಗಳನ್ನು ಸಂಬಂಧಿಸುವ ಸೂತ್ರ. ಅಂದರೆ ಸೆಂಟ್ರಲ್ ಟೆಂಡೆನ್ಸಿ, ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಂತ ಇದೆ. ಮೀನ್, ಮೀಡಿಯನ್ ಮತ್ತು ಮೋಡ್. ಈ ಮೂರನ್ನು ರಿಲೇಟ್ ಮಾಡ್ತಕ್ಕಂಥ ಒಂದು ರಿಲೇಷನ್ ಇದೆ. ಆ ರಿಲೇಷನ್ ಯಾವುದು ಅಂತ ಇಲ್ಲಿ ಕೇಳಿದ್ದಾರೆ. ಆ ರಿಲೇಷನ್ ಏನಿದೆ ಅಂತಂದ್ರೆ 3 ಮೀಡಿಯನ್ ಈಕ್ವಲ್ಸ್ ಟು 2 ಟೈಮ್ಸ್ ಆಫ್ ಮೀನ್ ಪ್ಲಸ್ ಮೋಡ್ ಅಂತ ಇದೆ ಫಾರ್ಮುಲಾ. ಇದು ದಿಸ್ ರಿಲೇಟ್ಸ್ ಆಲ್ ದ 3 ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ, ಮೀನ್, ಮೀಡಿಯನ್ ಅಂಡ್ ಮೋಡ್. 3 ಇಂಟು ಮೀಡಿಯನ್ ಅಂತಂದ್ರೆ ಮಧ್ಯಾಂಕ ಈಕ್ವಲ್ಸ್ ಟು 2 ಟೈಮ್ಸ್ ಆಫ್ ಮೀನ್ ಅಂತಂದ್ರೆ ಸರಾಸರಿ ಪ್ಲಸ್ ಮೋಡ್ ಅಂತಂದ್ರೆ ಬಹುಲಕ. 3 ಮೀಡಿಯನ್ 3 ಮಧ್ಯಾಂಕ ಈಕ್ವಲ್ ಟು 2 ಸರಾಸರಿ ಪ್ಲಸ್ ಬಹುಲಕ. ಥರ್ಡ್ ಆಪ್ಷನ್ ಈಸ್ ಕರೆಕ್ಟ್. ಆಪ್ಷನ್ 3. 3 ಮೀಡಿಯನ್ ಈಕ್ವಲ್ ಟು 2 ಮೀನ್ ಪ್ಲಸ್ ಮೋಡ್. ಆಪ್ಷನ್ 3 ಈಸ್ ಕರೆಕ್ಟ್. ಎನ್ನೇ ಪದ an ಈಕ್ವಲ್ ಟು 2n ಪ್ಲಸ್ 3 ಆಗಿರುವ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ. ದ ಕಾಮನ್ ಡಿಫರೆನ್ಸ್ ಆಫ್ an arithmetic progression when its nth term is an equal to 2n plus 3. ಸಾಮಾನ್ಯ ವ್ಯತ್ಯಾಸ ಫೈಂಡ್ ಔಟ್ ಮಾಡಬೇಕು. an equal to 2n plus 3 ಆಗಿದೆ. n ಪ್ಲೇಸ್ ಅಲ್ಲಿ ನಾನು ಏನಾದರೂ 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ a1. 2 into 1 plus 3, 2 1s are 2, 2 plus 3 is 5. a1 equals to 5 ಆಯಿತು. ಅದೇ ರೀತಿ ನಾನು n ಪ್ಲೇಸ್ ಅಲ್ಲಿ 2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ a2 equals to 2 into 2 plus 3, 2 2s are 4, 4 plus 3 is 7. ಅಂದ್ರೆ ನಮಗೆ ಫಸ್ಟ್ ಟರ್ಮ್ ಯಾವುದು ಅಂತ ಗೊತ್ತಾಯ್ತು, ಸೆಕೆಂಡ್ ಟರ್ಮ್ ಯಾವುದು ಅಂತ ಗೊತ್ತಾಯ್ತು. ಇಲ್ಲಿ ಸಮಾಂತರ ಶ್ರೇಣಿ ಅಂತ ಅವರೇ ಹೇಳಿದ್ದಾರೆ. ನಮಗೆ ಫಸ್ಟ್ ಟರ್ಮ್ ಮತ್ತು ಸೆಕೆಂಡ್ ಟರ್ಮ್ ಸಿಕ್ಕಿರೋದ್ರಿಂದ ಕಾಮನ್ ಡಿಫರೆನ್ಸ್, ಸಾಮಾನ್ಯ ವ್ಯತ್ಯಾಸನ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಿ ಅಂತಂದ್ರೆ a2 ಮೈನಸ್ a1 ಅಂತ ಫೈಂಡ್ ಮಾಡ್ತೀವಿ. ಸೊ a2 ಅಂತಂದ್ರೆ 7 ಮೈನಸ್ a1 ಅಂತಂದ್ರೆ 5. 7 ಮೈನಸ್ 5 ಈಸ್ 2. ದೇರ್ಫೋರ್ ಆಪ್ಷನ್ 1 ಈಸ್ ಕರೆಕ್ಟ್. ಇದು ಪರ್ಟಿಕ್ಯುಲರ್ ಆಗಿ ವ್ಯಾಲ್ಯೂಸ್ ನ ಫೈಂಡ್ ಔಟ್ ಮಾಡಿ ನಾವು ಕಾಮನ್ ಡಿಫರೆನ್ಸ್ ನ ಫೈಂಡ್ ಮಾಡಿದ್ವಿ. ಈ ರೀತಿ ಇಲ್ಲದೆ ಜನರಲ್ ಆಗಿ ಕೂಡ ನಾವು ಫೈಂಡ್ ಔಟ್ ಮಾಡಬಹುದು, ಕಾಮನ್ ಡಿಫರೆನ್ಸ್ ನ ಫೈಂಡ್ ಔಟ್ ಮಾಡಬಹುದು. ಜನರಲ್ ಆಗಿ ಯಾವ ರೀತಿ ಫೈಂಡ್ ಮಾಡ್ತೀವಿ ಅಂತಂದ್ರೆ ನೋಡಿ, ಕಾಮನ್ ಡಿಫರೆನ್ಸ್ ಈಸ್ ಈಕ್ವಲ್ ಟು a2 ಮೈನಸ್ a1, a3 ಮೈನಸ್ a2 ಅಂಡ್ ಸೋ ಆನ್. ಇದೇ ರೀತಿ ಕಂಟಿನ್ಯೂ ಮಾಡಿದ್ರೆ an ಮೈನಸ್ an ಮೈನಸ್ 1. ಇದು ಜನರಲ್ ಫಾರ್ಮ್ ಆಫ್ ಫೈಂಡಿಂಗ್ ಕಾಮನ್ ಡಿಫರೆನ್ಸ್. an ಅಂತ ತಗೊಂಡ್ರೆ ಅದರ ಹಿಂದಿನ ಟರ್ಮ್ ಯಾವ್ದಾಗುತ್ತೆ an ಮೈನಸ್ 1. ಈ ಫಾರ್ಮುಲಾ ಯೂಸ್ ಮಾಡಿ ಕೂಡ ನಾವು ಕಾಮನ್ ಡಿಫರೆನ್ಸ್ ನ ಫೈಂಡ್ ಮಾಡಬಹುದು. ಇದು ಸ್ವಲ್ಪ ಹೈಯರ್ ಲೆವೆಲ್ ಆಗುತ್ತೆ. ಇದು ಆರಾಮಾಗಿ ಸಿಕ್ಬಿಡುತ್ತೆ ನಮಗೆ. ಈ ರೀತಿ ಸಿಕ್ಕರೆ ತೊಂದರೆ ಇಲ್ಲ, ಡೈರೆಕ್ಟ್ ಆಗಿ ಆಗ್ಬಹುದು. ಬಟ್ ಇದು ಇನ್ನೊಂದು ಮೆಥಡ್ ಅಷ್ಟೇ. ಇದನ್ನು ಕೂಡ ನಾವು ಒಂದ್ಸರಿ ನೋಡೋಣ ಯಾವ ರೀತಿ ಫೈಂಡ್ ಮಾಡೋದು ಅಂತೇಳಿ. an ಈಕ್ವಲ್ ಟು 2n ಪ್ಲಸ್ 3 ಆಯಿತು. an ಮೈನಸ್ 1 ಏನಾಗುತ್ತೆ ಹಾಗಾದ್ರೆ n ಪ್ಲೇಸ್ ಅಲ್ಲಿ n ಮೈನಸ್ 1 ಹಾಕಬೇಕು. 2 ಇಂಟು n ಮೈನಸ್ 1 ಪ್ಲಸ್ 3. ದಿಸ್ ಇಸ್ ಈಕ್ವಲ್ ಟು 2 ನ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ 2 ಇಂಟು n ಇಸ್ 2n ಪ್ಲಸ್ ಇಂಟು ಮೈನಸ್ ಮೈನಸ್ 2 1s are 2 ಪ್ಲಸ್ 3. ಇಟ್ ಈಸ್ ಈಕ್ವಲ್ ಟು 2n ಮೈನಸ್ 2 ಪ್ಲಸ್ 3 ಅಂತಂದ್ರೆ ಪ್ಲಸ್ 1 ಆಯ್ತು. an ಅಂದ್ರೆ 2n ಪ್ಲಸ್ 3, an ಮೈನಸ್ 1 ಅಂತಂದ್ರೆ 2n ಪ್ಲಸ್ 1. ಇಲ್ಲಿ ಕಾಮನ್ ಡಿಫರೆನ್ಸ್ ಫಾರ್ಮುಲಾ ಏನಿದೆ an ಮೈನಸ್ an ಮೈನಸ್ 1 ಅಂತ ಇದೆ. ಸೊ ಇಟ್ ಈಸ್ ಈಕ್ವಲ್ ಟು an ಅಂತಂದ್ರೆ 2n ಪ್ಲಸ್ 3 ಮೈನಸ್ an ಮೈನಸ್ 1 ಅಂತಂದ್ರೆ 2n ಪ್ಲಸ್ 1. ಇಲ್ಲಿ ಮೈನಸ್ ಇರೋದ್ರಿಂದ ಈ ಬ್ರಾಕೆಟ್ ಅನ್ನ ಯೂಸ್ ಮಾಡ್ಕೊಂಡಿದ್ದೀವಿ. 2n ಪ್ಲಸ್ 3, ಈ ಮೈನಸ್ ಅನ್ನ ಬ್ರಾಕೆಟ್ ಒಳಗಡೆ ಇರತಕ್ಕಂಥ ಪ್ರತಿ ಟರ್ಮ್ಗೆ ಮಲ್ಟಿಪ್ಲೈ ಮಾಡಬೇಕು. ಮೈನಸ್ ಇಂಟು ಪ್ಲಸ್ ಮೈನಸ್ 2n, ಮೈನಸ್ ಇಂಟು ಪ್ಲಸ್ ಮೈನಸ್ 1, ಪ್ಲಸ್ 2n ಗೆಟ್ಸ್ ಕ್ಯಾನ್ಸಲ್ಡ್ ವಿತ್ ಮೈನಸ್ 2n ಅಂಡ್ ದಿಸ್ ಇಸ್ ಈಕ್ವಲ್ ಟು 3 ಮೈನಸ್ 1 ಈಸ್ 2. ದೇರ್ಫೋರ್ ಕಾಮನ್ ಡಿಫರೆನ್ಸ್ d ಈಸ್ ಈಕ್ವಲ್ ಟು 2. ನೀವು ಈ ರೀತಿನಾದ್ರೂ ಮಾಡಿ ಅಥವಾ ಟರ್ಮ್ಸ್ ಗಳನ್ನೇ ಫೈಂಡ್ ಮಾಡಿ, ಡಿಫರೆನ್ಸ್ ಅನ್ನು ಫೈಂಡ್ ಮಾಡಿ, ನೀವು ಯಾವ ರೀತಿ ಮಾಡಿದ್ರು ಕೂಡ ಆನ್ಸರ್ ಸೇಮ್ ಬರುತ್ತೆ. ನೆಕ್ಸ್ಟ್ ಕ್ವಶನ್, 6 ಮುಖಗಳಿರುವ ಒಂದು ದಾಳವನ್ನು ಉರುಳಿಸಿದಾಗ ದೊರೆಯುವ ಸಮ ಸಂಖ್ಯೆಗಳ ಸಂಭವನೀಯತೆ. ದ ಪ್ರೊಬಾಬಿಲಿಟಿ ಆಫ್ ಗೆಟಿಂಗ್ ಅನ್ ಈವನ್ ನಂಬರ್ ವೆನ್ ಡೈಸ್ ಆಫ್ 6 ಫೇಸಸ್ ಈಸ್ ರೋಲ್ಡ್ ಒನ್ಸ್. ಸ್ಯಾಂಪಲ್ ಸ್ಪೇಸ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಬರುತ್ತೆ ಅಂತಂದ್ರೆ
6 ಮುಖಗಳಿರುವ ಒಂದು ದಾಳ. ಅಂದ್ರೆ ದಾಳದ ಮೇಲೆ ಎಷ್ಟು ನಂಬರ್ಗಳಿರ್ತವೆ ಅಂತಂದ್ರೆ 6 ನಂಬರ್ಗಳಿರುತ್ತೆ. ಯಾವ್ದದು 1 2 3 4 5 and 6. ಸ್ಯಾಂಪಲ್ ಸ್ಪೆಷಲ್ ಇಷ್ಟು ಎಲಿಮೆಂಟ್ಸ್ ಇರುತ್ತೆ. ನಮಗೆ ಬೇಕಾಗಿರತಕ್ಕಂಥ ಈವೆಂಟ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಬರುತ್ತೆ ಅಂತಂದ್ರೆ 3. ಯಾವ್ದು ಅಂತಂದ್ರೆ ಸಮ ಸಂಖ್ಯೆ ಬೇಕು ನಮಗೆ. ಈವನ್ ನಂಬರ್ಸ್ ಬೇಕು ಅಂತಂದ್ರೆ ಇದರಲ್ಲಿ ಈವನ್ ನಂಬರ್ಸ್ ಯಾವುದು 2 4 and 6. therefore n of s is equal to 6 and n of e is equal to 3. 2 4 6 3. so probability find ಮಾಡಬೇಕು. probability of e is equal to n of e divided by n of s ಫಾರ್ಮುಲಾ ಇರೋದು. and this is equal to 3 by 6. ಡಿವೈಡ್ ಮಾಡಿದ್ರೆ we get 1 by 2. therefore third option is correct. ಯಾವುದೇ ಎರಡು ಕ್ರಮಾಗತ ಧನ ಸಮ ಸಂಖ್ಯೆಗಳ ಮ ಸ ಅ ಯಾವಾಗಲೂ ಏನಾಗಿರುತ್ತೆ? 2 ಆಗಿರುತ್ತಾ, ಅಥವಾ 0 ಆಗಿರುತ್ತಾ, -1 ಆಗಿರುತ್ತಾ, ಅಥವಾ 1 ಆಗಿರುತ್ತಾ? The highest common factor of any two consecutive positive even numbers is always. Okay. ಈಗ ಪಾಸಿಟಿವ್ ಈವನ್ ನಂಬರ್ಸ್ ಅಂತ ಹೇಳಿರೋದ್ರಿಂದ ಒಂದು ಜನರಲ್ ಸ್ಪೆಸಿಫಿಕ್ ಆಗಿ 2 ಪಾಸಿಟಿವ್ ಈವನ್ ನಂಬರ್ಸ್ ಗಳನ್ನ ತಗೊಂಡು ಅವುಗಳ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಏನಾಗಿರುತ್ತೆ ಅಂತ ಚೆಕ್ ಮಾಡೋಣ. ಅದು ಯಾವ ರೀತಿ ತಗೊಳ್ಬೇಕು ಅಂತಂದ್ರೆ ಕ್ರಮಾಗತ ಧನ ಸಂಖ್ಯೆಗಳು ಅಂತ. 2 ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಈವನ್ ನಂಬರ್ಸ್ ಆಗಿರ್ಬೇಕು. 2 ಅನ್ನೋ ನಂಬರ್ ತಗೊಂಡ್ರೆ ಅದರ ನೆಕ್ಸ್ಟ್ ಪಾಸಿಟಿವ್ ಈವನ್ ನಂಬರ್ ಯಾವುದು ಅಂತಂದ್ರೆ 4. ಇವೆರಡರ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಎಷ್ಟಾಯ್ತು? 2 ಆಗ್ತದೆ. ಒಂದು ವೇಳೆ 4 ಅಂತ ತಗೊಂಡ್ರೆ ಅದರ ಇಮಿಡಿಯೇಟ್ ನೆಕ್ಸ್ಟ್ ಈವನ್ ನಂಬರ್ ಯಾವುದು ಅಂತಂದ್ರೆ 6. therefore 4 ಮತ್ತು 6 ನ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಎಷ್ಟು ಅಂತಂದ್ರೆ 2. therefore ನೀವು ಯಾವುದೇ 2 ಕ್ರಮಾಗತ ಧನ ಸಮ ಸಂಖ್ಯೆಗಳನ್ನ ತಗೊಂಡ್ರೆ ಅವುಗಳ ಮ ಸ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಎಷ್ಟು ಬರುತ್ತೆ ಅಂತಂದ್ರೆ 2 ಬರುತ್ತೆ. therefore ಫಸ್ಟ್ ಆಪ್ಷನ್ ಈಸ್ ಕರೆಕ್ಟ್. ಇಲ್ಲಪ್ಪ ನಾನು ಜನರಲ್ ಆಗಿ ಇದನ್ನ ಸಾಲ್ವ್ ಮಾಡೋಣ ಅಂತಂದ್ರೆ ಒಂದು ನಂಬರ್ ತಗೊಳ್ಳಿ 2n ಅಂತ. ಇದು ಯಾವುದೋ ಒಂದು ಪಾಸಿಟಿವ್ ನಂಬರ್ ಅಂತ ಅನ್ಕೊಂಡ್ರೆ, ಪಾಸಿಟಿವ್ ಈವನ್ ನಂಬರ್ ಅನ್ಕೊಂಡ್ರೆ ಇದರ ಇಮಿಡಿಯೇಟ್ ನೆಕ್ಸ್ಟ್ ಇರ್ತಕ್ಕಂಥ ಪಾಸಿಟಿವ್ ಈವನ್ ನಂಬರ್ ಯಾವ ರೀತಿ ಇರುತ್ತೆ ಅಂತಂದ್ರೆ 2n+1. ಇದು ಅಲ್ಲ, ಮತ್ತೆ 2n+1 ಅಲ್ಲ, ಇದು ಏನಾಗುತ್ತೆ 2n+1 ಅನ್ನೋದು 2n ನೆಕ್ಸ್ಟ್ ನ್ಯಾಚುರಲ್ ನಂಬರ್ ನ ಕೊಡ್ತದೆ, ಆದ್ರೆ ಈವನ್ ನಂಬರ್ ನ ಕೊಡಲ್ಲ. ಸೊ ನೆಕ್ಸ್ಟ್ ಈವನ್ ನಂಬರ್ ಬೇಕು ಅಂತಂದ್ರೆ 2 × n+1 ಅಂತಾನೆ ಬರಿಬೇಕಾಗುತ್ತೆ. n ನೆಕ್ಸ್ಟ್ n+1. ಹಾಗಾಗಿ therefore 2n ಅನ್ನೋದು ಒಂದು ಈವನ್ ನಂಬರ್ ಆದ್ರೆ ಅದರ ಇಮಿಡಿಯೇಟ್ ನೆಕ್ಸ್ಟ್ ಈವನ್ ನಂಬರ್ ಯಾವ್ದಾಗಿರುತ್ತೆ 2 × n+1. ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, ಎರಡರಲ್ಲೂ ಕಾಮನ್ ಫ್ಯಾಕ್ಟರ್ ಯಾವ್ದಿದೆ ನೋಡ್ರಿ, 2 ಮತ್ತು 2 ಅನ್ನೋದು ಒಂದು ಕಾಮನ್ ಫ್ಯಾಕ್ಟರ್ ಆಗಿರೋದ್ರಿಂದ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ವಿಲ್ ಬಿ 2. ಸೊ ಇದು ಜನರಲ್ ಆಗಿ ಪ್ರೂವ್ ಮಾಡ್ತಕ್ಕಂಥದ್ದು. therefore ಫಸ್ಟ್ ಆಪ್ಷನ್ ಕರೆಕ್ಟ್. 2 ಕಿಲೋಮೀಟರ್ ಮತ್ತು 400 ಮೀಟರ್ಗಳ ಅನುಪಾತ. ದ ರೇಷಿಯೋ ಆಫ್ 2 ಕಿಲೋಮೀಟರ್ ಅಂಡ್ 400 ಮೀಟರ್. ಇಲ್ಲಿ ಅವಸರದಲ್ಲಿ 2:400 ಅಂತೇಳಿ ಸಾಲ್ವ್ ಮಾಡಬಾರ್ದು. ಯಾಕೆಂತಂದ್ರೆ ರೇಷಿಯೋ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ಅವುಗಳ ಯೂನಿಟ್ಗಳ ಸೇಮ್ ಇರಬೇಕು. ಇಲ್ಲಿ ಫಸ್ಟ್ ಟರ್ಮ್ ನ ಯೂನಿಟ್ ಕಿಲೋಮೀಟರ್ ಅಲ್ಲಿ ಇದ್ರೆ ಸೆಕೆಂಡ್ ಟರ್ಮ್ ನ ಯೂನಿಟ್ ಮೀಟರ್ ಇದೆ. 2 ಯೂನಿಟ್ಗಳನ್ನ ನಾವು ಸೇಮ್ ಮಾಡ್ಕೊಳ್ಬೇಕು. 2 ಕಿಲೋಮೀಟರ್ ಅಂತಂದ್ರೆ 2000 ಮೀಟರ್ ಅಂತ ಅರ್ಥ. ಸೊ 2 ಕಿಲೋಮೀಟರ್ ನಾನು 2000 ಮೀಟರ್ ಅಂತ ಬರ್ಕೊಳ್ತೀನಿ. ಇಲ್ಲಿ ರೇಷಿಯೋ ಬೇಕಾಗಿರೋದ್ರಿಂದ ಫಸ್ಟ್ ನಾನು ಡಿವೈಡೆಡ್ ಬೈ ಅಂತ ಬರ್ಕೊಂಡು ಆಮೇಲೆ ರೇಷಿಯೋಗೆ ನಾನು ಬರೀತೀನಿ. ಆಮೇಲೆ ಕೆಳಗಡೆ 400 ಮೀಟರ್, 2000 ಮೀಟರ್ ಡಿವೈಡೆಡ್ ಬೈ 400 ಮೀಟರ್. ಮೀಟರ್ ಕ್ಯಾನ್ಸಲ್ ಆಯ್ತು, ಈ 2 0ಗಳು ಕ್ಯಾನ್ಸಲ್ ಆಗಲಿ. 4 1 4 5 20. ಸೊ ರೇಷಿಯೋ ನಲ್ಲಿ ಬರೆದಾಗ ವಿ ಗೆಟ್ 5/1. ರ್ಯಾಷನಲ್ ನಂಬರ್ ಅಂತ ಬರೆದಾಗ 5/1 ಫ್ರಾಕ್ಷನ್ ಫಾರ್ಮ್ ಅಲ್ಲಿ ಬರೆದಾಗ, ಇನ್ನು ರೇಷಿಯೋ ಅಂತ ಬರೆದಾಗ ಅದು 5:1 ಆಗುತ್ತೆ. ಫೋರ್ತ್ ಆಪ್ಷನ್ ಇಸ್ ಕರೆಕ್ಟ್. 2/3, 3/7 ಮತ್ತು 1/4 ಭಿನ್ನರಾಶಿಗಳ ಏರಿಕೆ ಕ್ರಮವು. ದ ಅಸೆಂಡಿಂಗ್ ಆರ್ಡರ್ ಆಫ್ ದ ಫ್ರಾಕ್ಷನ್ಸ್ 2/3, 3/7 and 1/4. ಇದನ್ನ ನಾನು 2 ರೀತಿಯಲ್ಲಿ ನಿಮಗೆ ಸಾಲ್ವ್ ಮಾಡೋದನ್ನ ಹೇಳ್ಕೊಡ್ತೀನಿ. 2/3 ಇದನ್ನ ನಾವೇನಾದ್ರೂ 2/3 ನ ಅದಕ್ಕೆ ಮುಂಚೆ 2/3 ಇದೆ, ಇದು 3/7, ಇದು 1/4. 2/3 ನ ಡೆಸಿಮಲ್ ಫಾರ್ಮ್ ಅಲ್ಲಿ ಬರೆದ್ರೆ ಇದು ಅಪ್ರಾಕ್ಸಿಮೇಟ್ಲಿ ಎಷ್ಟಾಗುತ್ತೆ ಅಂತಂದ್ರೆ 3 1 3 0 ಪಾಯಿಂಟ್ ಕೊಟ್ರೆ 20 ಆಯ್ತು, 3 6 18. ಸೊ ಅಪ್ರಾಕ್ಸಿಮೇಟ್ಲಿ 0.6 ಆಯ್ತು. ಇನ್ನು 3/7 ಅನ್ನ ಡೆಸಿಮಲ್ ಫಾರ್ಮ್ ಅಲ್ಲಿ ಬರೆದ್ರೆ 7 1 7 0 ಪಾಯಿಂಟ್ ಅಂತ ಕೊಟ್ರೆ 30 ಆಯ್ತು, 7 4 28 ಅಂದ್ರೆ 0.4 ಅಪ್ರಾಕ್ಸಿಮೇಟ್ ವ್ಯಾಲ್ಯೂಸ್ ಮಾತ್ರ ನಾನು ಬರ್ಕೊಳ್ತಿದ್ದೀನಿ. ಇನ್ನು ಆಲ್ರೆಡಿ ನಿಮ್ಗೆ ಗೊತ್ತಿದೆ 1/4 ಇಸ್ ನಥಿಂಗ್ ಬಟ್ 0.25. ಸೊ ಅಸೆಂಡಿಂಗ್ ಆರ್ಡರ್ ಏರಿಕೆ ಕ್ರಮ ಅಂತ ಹೇಳಿದ್ರಿಂದ ಫಸ್ಟ್ ಗೆ 0.25 ಬರುತ್ತೆ, ಆಮೇಲೆ 0.4 ಬರುತ್ತೆ, ಆಮೇಲೆ 0.6 ಬರುತ್ತೆ. 0.25 ಅಂತಂದ್ರೆ 1/4, 0.4 ಅಂತಂದ್ರೆ 3/7 ಅಂಡ್ 0.6 ಅಂತಂದ್ರೆ
2/3. So 1/4, 3/7 and 2/3. Fourth option is correct. ಇಲ್ಲಿ ಏನ್ ಮಾಡಿದ್ದೀನಿ ನಾನು ಫ್ರಾಕ್ಷನ್ಸ್ ಅನ್ನ ಡೆಸಿಮಲ್ ಗೆ ಕನ್ವರ್ಟ್ ಮಾಡ್ಕೊಂಡು ಅಪ್ರಾಕ್ಸಿಮೇಟ್ಲಿ ಕನ್ವರ್ಟ್ ಮಾಡ್ಕೊಂಡು ನಾನು ಏರಿಕೆ ಕ್ರಮದಲ್ಲಿ ಬರ್ದಿದ್ದೀನಿ. ಇಲ್ಲ ಅಂತಂದ್ರೆ ಇನ್ನೊಂದು ಬೇರೆ ಮೆಥಡ್ ಅಲ್ಲಿ ನಾವು ಯಾವ ರೀತಿ ಮಾಡಬಹುದು ಅಂತಂದ್ರೆ ಇವುಗಳನ್ನ ನಾವು ಡಿನಾಮಿನೇಟರ್ ನ ಸೇಮ್ ಮಾಡ್ಕೊಂಡು LCM ತಗೊಂಡು ಡಿನಾಮಿನೇಟರ್ ಗಳನ್ನ ಸೇಮ್ ಮಾಡ್ಕೊಂಡು ಅವಾಗಲೂ ಕೂಡ ಅಸೆಂಡಿಂಗ್ ಆರ್ಡರ್ ನ ಫೈಂಡ್ ಮಾಡಬಹುದು. ಡಿನಾಮಿನೇಟರ್ಸ್ ಏನಿದೆ ಇಲ್ಲಿ 3, 7, 4 ಅಂತ ಇದೆ. ಮೂರರಲ್ಲೂ ಯಾವುದೇ ಕಾಮನ್ ನಂಬರ್ ಇಲ್ಲ ಡಿವೈಡ್ ಆಗಕ್ಕೆ. 3, 7, 4 ಈ ಮೂರು ನಂಬರ್ ಗಳನ್ನ ಡಿವೈಡ್ ಮಾಡ್ತಕ್ಕಂಥ ಯಾವುದೇ ನಂಬರ್ ಇಲ್ಲ. ಅಟ್ಲೀಸ್ಟ್ ಯಾವ್ದಾದ್ರು ಎರಡು ನಂಬರ್ ಗಳನ್ನ ಡಿವೈಡ್ ಮಾಡ್ತಂದ್ರೆ ಅದೂ ಇಲ್ಲ. ಹಾಗಾಗಿ ಇಲ್ಲಿ LCM ಏನಾಗುತ್ತೆ ಅಂದ್ರೆ ಈ ಮೂರು ನಂಬರ್ ಗಳ ಪ್ರಾಡಕ್ಟ್ ಅವುಗಳ LCM ಆಗಿರುತ್ತೆ. 7 3 21 ಇಂಟು ಇದೊಂದು 4 ಅಂದ್ರೆ 4 1 4 4 8 84 ಲಸ ಆಯ್ತು. ಸೊ ಇಲ್ಲಿ 84 ಬರಬೇಕು ಅಂದ್ರೆ 3ಕ್ಕೆ ಎಷ್ಟು ಮಲ್ಟಿಪ್ಲೈ ಮಾಡಬೇಕು, 7ಕ್ಕೆ ಎಷ್ಟು ಮಲ್ಟಿಪ್ಲೈ ಮಾಡಬೇಕು, 4ಕ್ಕೆ ಎಷ್ಟು ಮಲ್ಟಿಪ್ಲೈ ಮಾಡಬೇಕು ಅಂತ ನೋಡ್ಬೇಕು. 3ಕ್ಕೆ ಎಷ್ಟು ಮಲ್ಟಿಪ್ಲೈ ಮಾಡಬೇಕು ಅಂತಂದ್ರೆ 3 2 6 ಇಲ್ಲಿ 24 ಉಳಿತಲ್ಲ, 3 8 24 28ನ ಮಲ್ಟಿಪ್ಲೈ ಮಾಡ್ಬೇಕು ಇಲ್ಲಿ 84 ಬರ್ಬೇಕಂದ್ರೆ. ಇದೇ 28ನ್ನ ನ್ಯೂಮರೇಟರ್ಗೂ ಕೂಡ ಮಲ್ಟಿಪ್ಲೈ ಮಾಡಿ. ಅದೇ ರೀತಿ 7 ಬರಬೇಕು ಅಂತಂದ್ರೆ 12 ಮಲ್ಟಿಪ್ಲೈ ಮಾಡಬೇಕು ಇಂಟು 12. ಇನ್ನು 4 ಅದು 84 ಆಗಬೇಕು ಅಂತಂದ್ರೆ 21ನ್ನ ಮಲ್ಟಿಪ್ಲೈ ಮಾಡಬೇಕು ಅಂಶಕ್ಕೂ ಮತ್ತು ಛೇದಕ್ಕೂ ಎರಡಕ್ಕೂ. ಈಗ ಈ ಫ್ರಾಕ್ಷನ್ಸ್ ಚೇಂಜ್ ಆಗ್ತವೆ. ಈಗ 28 2 56 ಡಿವೈಡೆಡ್ ಬೈ 84, ಇನ್ನು 12 3 36 ಬೈ 84, 21 1 21 ಬೈ 84. ಇಲ್ಲಿ ಡಿನಾಮಿನೇಟರ್ ಗಳು ಸೇಮ್ ಆಗಿರೋದ್ರಿಂದ ನ್ಯೂಮರೇಟರ್ ಗಳಲ್ಲಿ ಯಾವ್ದು ಚಿಕ್ಕದಿರುತ್ತಲ್ಲ ಆ ಫ್ರಾಕ್ಷನ್ ಚಿಕ್ಕದು, ದೊಡ್ಡದಿರೋದು ದೊಡ್ಡ ಫ್ರಾಕ್ಷನ್. ಸೊ 21 36 56 ಇದು ಅಸೆಂಡಿಂಗ್ ಆರ್ಡರ್ ಆಗುತ್ತೆ. ಇದು ಫಸ್ಟ್ ಫ್ರಾಕ್ಷನ್, ಇದು ಸೆಕೆಂಡ್ ಫ್ರಾಕ್ಷನ್, ಇದು ಥರ್ಡ್ ಫ್ರಾಕ್ಷನ್. ಸೊ 21/84 ಯಾವ ಫ್ರಾಕ್ಷನ್ ಇಂದ ಬಂದಿತ್ತು? 1/4. ಸೊ ಇದು ಫಸ್ಟ್ ಬರಬೇಕು. ನೆಕ್ಸ್ಟ್ 36/84 ಬಂದಿರೋದು 3/7 ಇಂದ. ಸೊ 3/7 ಎರಡನೇ ಫ್ರಾಕ್ಷನ್ ಆಗಿರುತ್ತೆ. ಇನ್ನು 56/84 ಬಂದಿದ್ದು 2/3 ಇಂದ. ಹಾಗಾಗಿ 2/3 ವಿಲ್ ಬಿ ದ ಥರ್ಡ್ ಫ್ರಾಕ್ಷನ್. therefore fourth option is correct. ನೀವು ಯಾವ ರೀತಿನಾದ್ರೂ ಸಾಲ್ವ್ ಮಾಡಬಹುದು. ನೆಕ್ಸ್ಟ್ ಕ್ವಶನ್, ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿ 2x plus 3y minus 5 equals to 0 ಮತ್ತು 4x plus ky equal to 10 ಇವು ಅಪರಿಮಿತ ಪರಿಹಾರಗಳನ್ನು ಹೊಂದಿದ್ದರೆ k ನ ಬೆಲೆ. The value of k when the pair of linear equations in two variables 2x plus 3y minus 5 equals to 0 and 4x plus ky equals to 10 have infinitely many solutions is. ಒಂದು ರೂಲ್ ಇದೆ. ಎರಡು ಏನಂತಂದ್ರೆ ಲೀನಿಯರ್ ಈಕ್ವೇಶನ್ಸ್ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ರಿ. ಫಾರ್ ಎಕ್ಸಾಂಪಲ್ a1x ಪ್ಲಸ್ b1y ಪ್ಲಸ್ c1 ಈಕ್ವಲ್ಸ್ ಟು 0 ಇದು ಫಸ್ಟ್ ಈಕ್ವೇಶನ್ ಆಗಿದ್ದು, a2x ಪ್ಲಸ್ b2y ಪ್ಲಸ್ c2 ಈಕ್ವಲ್ಸ್ ಟು 0 ಈ ರೀತಿ ಎರಡು ಈಕ್ವೇಶನ್ ಗಳನ್ನ ಕೊಟ್ಟಿದ್ರೆ ಮೂರು ರೀತಿಯ ಸಿಚುವೇಶನ್ಸ್ ಬರುತ್ತೆ. ಒಂದು ಯುನಿಕ್ ಸೊಲ್ಯೂಷನ್. ಯುನಿಕ್ ಸೊಲ್ಯೂಷನ್ ಯಾವಾಗ ಆಗುತ್ತೆ ಅಂತಂದ್ರೆ ಇಫ್ a1/a2 ಈಸ್ ನಾಟ್ ಈಕ್ವಲ್ ಟು b1/b2. ಈ ರೀತಿ ಏನಾದರೂ ರೇಷಿಯೋ ತಗೊಂಡಾಗ ಇಫ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ರೇಷಿಯೋ ಆಫ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ಇಸ್ ನಾಟ್ ಈಕ್ವಲ್ ಟು ರೇಷಿಯೋ ಆಫ್ ಕೋಎಫಿಷಿಯಂಟ್ ಆಫ್ ವೈ, ದೆನ್ ದ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ವಿಲ್ ಹ್ಯಾವ್ ಯುನಿಕ್ ಸೊಲ್ಯೂಷನ್. ಇದು ಯುನಿಕ್ ಸೊಲ್ಯೂಷನ್ ಇದ್ದಾಗ ಈ ರೇಷಿಯೋ ಹೋಲ್ಡ್ ಆಗುತ್ತೆ. ಇನ್ನು ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್ಸ್ ಇದ್ದಾಗ ಅವಾಗ ಏನಾಗುತ್ತೆ ಅಂತಂದ್ರೆ a1/a2 ವಿಲ್ ಬಿ ಈಕ್ವಲ್ ಟು b1/b2 ಅಂಡ್ ದಟ್ ವಿಲ್ ಬಿ ಈಕ್ವಲ್ ಟು c1/c2. ಇದು ಯಾವಾಗ? ಇದು ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್ಸ್. ಇದು ಯುನಿಕ್ ಸೊಲ್ಯೂಷನ್. ಇದು ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್. ಯುನಿಕ್ ಸೊಲ್ಯೂಷನ್ ಅಂತಂದ್ರೆ ಅರ್ಥ ಎರಡು ಲೈನ್ಗಳು ಒಂದೇ ಒಂದು ಸ್ಪೆಸಿಫಿಕ್ ಪಾಯಿಂಟ್ ಅಲ್ಲಿ ಮಾತ್ರ ಇಂಟರ್ಸೆಕ್ಟ್ ಆಗ್ತವೆ ಅಂತ ಅರ್ಥ. ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್ಸ್ ಅಂದ್ರೆ ಅರ್ಥ ಎರಡು ಲೈನ್ಗಳು ನೋಡೋದಕ್ಕೆ ಬೇರೆ ಬೇರೆ ಆದ್ರೆ ಆಕ್ಚುಲಿ ಒಂದರ ಮೇಲೆ ಒಂದು ಕೋಇನ್ಸೈಡ್ ಆಗ್ತವೆ ಅಂತ ಅರ್ಥ. ಕೋಇನ್ಸೈಡ್ ಆದಾಗ ಮಾತ್ರ ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್ಸ್ ಇರುತ್ತೆ. ಅಪರಿಮಿತ ಪರಿಹಾರಗಳು ಅಂತ ಹೇಳಿದ್ರಲ್ಲ, ಅದು ಈ ಸಿಚುವೇಶನ್ ಅನ್ನ ಏನೋ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಅರ್ಥ. ಇನ್ನು ಥರ್ಡ್ ಕೇಸ್ ಏನಾಗುತ್ತೆ ಅಂತಂದ್ರೆ ದೇರ್ ಆರ್ ನೋ ಸೊಲ್ಯೂಷನ್ಸ್. ನೋ ಸೊಲ್ಯೂಷನ್ಸ್ ಅಂತಂದ್ರೆ ಎರಡು ಲೈನ್ಗಳು ಪ್ಯಾರಲ್ ಆಗಿರ್ತವೆ. ಪ್ಯಾರಲ್ ಆಗಿರೋದ್ರಿಂದ ಒಂದಕ್ಕೊಂದು ಟಚ್ ಕೂಡ ಆಗಲ್ಲ, ಇಂಟರ್ಸೆಕ್ಟ್ ಕೂಡ ಆಗಲ್ಲ. ಹಾಗಾಗಿ ಸೊಲ್ಯೂಷನ್ಸ್ ಇರಲ್ಲ. ಇದು ಯಾವಾಗ ಆಗುತ್ತೆ ಅಂತಂದ್ರೆ a1/a2 ವಿಲ್ ಬಿ ಈಕ್ವಲ್ ಟು b1/b2 ಬಟ್ ದೀಸ್ ಟೂ ರೇಷಿಯೋಸ್ ವಿಲ್ ನಾಟ್ ಬಿ ಈಕ್ವಲ್ ಟು c1/c2. a1/a2 ಈಕ್ವಲ್ ಟು b1/b2 ಬಟ್ ದಟ್ ವಿಲ್ ನಾಟ್ ಬಿ ಈಕ್ವಲ್ ಟು c1/c2. ಈ ರೀತಿ ಇದ್ದಾಗ ನೋ ಸೊಲ್ಯೂಷನ್ಸ್ ಇರುತ್ತೆ, ಪರಿಹಾರಗಳು ಇರೋದಿಲ್ಲ. ಈ ಮೂರು ರಿಸಲ್ಟ್ಗಳು ನಮಗೆ ಕೇಸ್ಗಳು ನಮಗೆ ಗೊತ್ತಿರಬೇಕು. ಸೊ ಏನ್ ಮಾಡೋಣ ಅಂತಂದ್ರೆ ಇಲ್ಲಿ ಅನಂತ ಪರಿಹಾರಗಳು ಅಂತ ಹೇಳಿರೋದ್ರಿಂದ ನಾವು ಇಲ್ಲಿ ಸೆಕೆಂಡ್ ಸಿಚುವೇಶನ್ ಏನಿದೆ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಅಂದ್ರೆ
ಏನು ರೇಷಿಯೋ ಆಫ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ಶುಡ್ ಬಿ ಈಕ್ವಲ್ ಟು ರೇಷಿಯೋ ಆಫ್ ಕೋಎಫಿಷಿಯಂಟ್ ಆಫ್ ವೈ ಅಂಡ್ ದಟ್ ಶುಡ್ ಬಿ ಈಕ್ವಲ್ ಟು ರೇಷಿಯೋ ಆಫ್ ಕಾನ್ಸ್ಟೆಂಟ್ಸ್. ಸೊ ಇದು ನಮಗೆ ಗೊತ್ತಿರಬೇಕಾದಂತ ರಿಸಲ್ಟ್. ಈಗೇನ್ ಮಾಡಿ ಅಂತಂದ್ರೆ ಇದೆಲ್ಲ ಎರೇಸ್ ಮಾಡಿ ನಮಗೆ ಬೇಕಾಗಿರೋಂಥದ್ದು ಸ್ಟ್ಯಾಂಡರ್ಡ್ ಫಾರ್ಮಿಂಗ್ ಫಸ್ಟ್ ಬರ್ಕೊಳ್ಳೋಣ. ನೋಡಿ, ಕಾನ್ಸ್ಟೆಂಟ್ ಇಲ್ಲಿ ಲೆಫ್ಟ್ ಸೈಡ್ ಇದೆ, ಬಟ್ ಎರಡನೇ ಈಕ್ವೇಷನ್ ಕಾನ್ಸ್ಟೆಂಟ್ ರೈಟ್ ಸೈಡ್ ಇದೆ. ಇದನ್ನು ಕೂಡ ಲೆಫ್ಟ್ ಸೈಡ್ ತಗೊಂಡು ಬರ್ಕೊಳ್ಳೋಣ. 2x plus 3y minus 5 equals to 0. ಇದು ಫಸ್ಟ್ ಈಕ್ವೇಷನ್. ಸೆಕೆಂಡ್ ಈಕ್ವೇಷನ್ ಏನಿದೆ 4x plus ky equals 10 ಇದೆಯಲ್ಲ, ಅದನ್ನ ಲೆಫ್ಟ್ ಸೈಡ್ ತಗೊಂಡ್ರೆ -10 equals to 0. ಅನಂತ ಪರಿಹಾರಗಳು ಅಂತಂದ್ರೆ ಆಕ್ಚುಲಿ ಎರಡು ನೋಡಕ್ ಬೇರೆ ಬೇರೆ ರೀತಿ ಕಂಡ್ರು ಕೂಡ ಎರಡು ಈಕ್ವೇಷನ್ಗಳು ಒಂದೇ ಅರ್ಥ. ಸೊ ಕೋಇನ್ಸೈಡ್ ಆಗ್ತವೆ ಒಂದ್ರ ಮೇಲೆ ಒಂದು ಅಂತ ಅರ್ಥ. ಸೊ ಈ ರೀತಿ ಇದ್ದಾಗ a1/a2 ನಾನು ಹೇಳಿದ್ನಲ್ಲ ರೇಷಿಯೋ ಆಫ್ ಕೋಎಫಿಷಿಯಂಟ್ ಆಫ್ ಎಕ್ಸ್. ಇಲ್ಲಿ ಕೋಎಫಿಷಿಯಂಟ್ ಆಫ್ ಎಕ್ಸ್ ಏನಿದೆ 2, ಇಲ್ಲಿ 4 ಇದೆ. therefore 2/4 should be equal to ರೇಷಿಯೋ ಆಫ್ ಕೋಎಫಿಷಿಯಂಟ್ ಆಫ್ y 2 ಗೆ ಮತ್ತು k ಗೆ ರೇಷಿಯೋ 3/k. ದಿಸ್ ಶುಡ್ ಬಿ ಈಕ್ವಲ್ ಟು ಕಾನ್ಸ್ಟೆಂಟ್ಸ್ ಇಲ್ಲಿ ಏನಿದೆ -5, ಇಲ್ಲಿ ಕಾನ್ಸ್ಟೆಂಟ್ ಏನಿದೆ ಅಂತಂದ್ರೆ -10. ನಾವು k ವ್ಯಾಲ್ಯೂ ಫೈಂಡ್ ಮಾಡ್ಬೇಕಲ್ಲ, ನೀವು ಯಾವ್ದಾದ್ರು ಒಂದು ರೇಷಿಯೋ ಫೈಂಡ್ ತಗೊಂಡ್ರೆ ಸಾಕು. ಈ ಎರಡು ಟರ್ಮ್ ಗಳನ್ನ ನಾನು ತಗೊಳ್ತೀನಿ. 2/4 is equal to 3/k. ನೀವು ಈ ಕಡೆ ತಗೊಂಡ್ರು ಕೂಡ ಅದೇ ಆನ್ಸರ್ ಬರುತ್ತೆ, ಏನು ತೊಂದರೆ ಇಲ್ಲ. 2 1s 2 2s. ಸೊ ಏನಾಯ್ತು, ಅಲ್ಲಿಗೆ ಲೆಫ್ಟ್ ಸೈಡ್ 1/2 ಉಳಿತು, ರೈಟ್ ಸೈಡ್ 3/k ಇದೆ. ಕ್ರಾಸ್ ಮಲ್ಟಿಪ್ಲೈ ಮಾಡೋಣ, k into 1 k ಆಗುತ್ತೆ, and this is equal to 2 3s 6. therefore k is equal to 6. option 2 is correct. Next question is x to the power of a minus b into x to the power of b minus c into x to the power of c minus a. ಇದರ ಬೆಲೆ the value of x to the power of a minus b into x to the power of b minus c into x to the power of c minus a is. ಇಲ್ಲಿ ಆಪ್ಷನ್ 4 ಕಾಪಿ ಆಗಿಲ್ಲ. ಆಪ್ಷನ್ 4 ಏನಿದೆ -1 ಇದೆ. ಮೂರು ಟರ್ಮ್ಗಳು ಪ್ರಾಡಕ್ಟ್ ಅಲ್ಲಿ ಇದೆ. ಲಾ ಆಫ್ ಎಕ್ಸ್ಪೋನೆಂಟ್ಸ್ ಏನ್ ಹೇಳುತ್ತೆ ಅಂದ್ರೆ a to the power of m into a to the power of n. ಈ ರೀತಿ ಇದ್ರೆ a to the power of m plus n. when the bases are same and both the terms are in product, then exponents has to be added. ಇದು ಎರಡು ಟರ್ಮ್ ಇದ್ದಾಗ. ಒಂದು ವೇಳೆ ಮೂರು ಟರ್ಮ್ ಇದ್ರೆ ಹೇಗೆ, a to the power of m into a to the power of n into a to the power of p ಅಂತ ಇದ್ರೆ ಈಗಲೂ ಕೂಡ ಅದೇ ಪ್ರೋಸೆಸ್. a to the power of ಎಲ್ಲ ಪವರ್ ಗಳನ್ನ ಆಡ್ ಮಾಡಬೇಕು, m plus n plus p ಅಂತ. ಇಲ್ಲಿ ಅಬ್ಸರ್ವ್ ಮಾಡಿ, ಬೇಸ್ ಏನಿದೆ x x x ಅಂತ ಇರೋದ್ರಿಂದ ಅದನ್ನ ಡೈರೆಕ್ಟ್ ಆಗಿ x ಅಂತ ಬರ್ಕೊಂಡು ಪವರ್ ಗಳನ್ನ ನಾವು ಡೈರೆಕ್ಟ್ ಆಗಿ ಆಡ್ ಮಾಡಬೇಕು. ಫಸ್ಟ್ ಪವರ್ ಏನಿದೆ a minus b ಪ್ಲಸ್ ಸೆಕೆಂಡ್ ಟರ್ಮ್ ಏನಿದೆ ಸೆಕೆಂಡ್ ಪವರ್ b minus c, ಥರ್ಡ್ ಪವರ್ ಇಸ್ c minus a. ಸೊ ಆಡ್ ಮಾಡಿದ್ರೆ a minus a ಕ್ಯಾನ್ಸಲ್ ಆಯ್ತು, ಪ್ಲಸ್ b minus b ಪ್ಲಸ್ c minus c. ಎಲ್ಲ ಕ್ಯಾನ್ಸಲ್ ಆದ್ರೆ x to the power of 0 ಅಂತ ಉಳಿತು. x to the power of 0 is nothing but 1. x ಏನಾದ್ರೂ 0 ಆಯ್ತು ಅಂದ್ರೆ ಇದು ಡಿಫೈನ್ ಆಗಲ್ಲ, ಹಾಗಾಗಿ ನಾನ್ ಜೀರೋ ಕ್ವಾಂಟಿಟಿ ಇರುತ್ತೆ. ಎನಿ ನಾನ್ ಜೀರೋ ಕ್ವಾಂಟಿಟಿ ಟು ದ ಪವರ್ ಆಫ್ 0 ಅಂತಂದ್ರೆ ವ್ಯಾಲ್ಯೂ ಎಷ್ಟು 1. therefore ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್. 5 plus √3 whole square ಮತ್ತು 5 minus √3 whole square ಗಳ ಮೊತ್ತ. the sum of 5 plus √3 whole square and 5 minus √3 whole square is. ಇವೆರಡರ ಸಮ್ ಅಂತ ಕೇಳಿರೋದು. ದಟ್ ಈಸ್ 5 plus √3 whole square plus 5 minus √3 whole square. ಇದು a plus b whole square ಇದೆ, ಇದು a minus b whole square. ಸೊ a plus b whole square ಅಂತಂದ್ರೆ a square plus b square plus 2ab. 5 square plus √3 square plus 2ab, that is 2 into 5 into √3 plus ಇದು a minus b whole square ಇದೆ. ಸೊ 5 square plus √3 square minus 2ab ಬರುತ್ತೆ. therefore minus 2 into 5 into √3. ಇಲ್ಲಿ ನೋಡಿ, ಇದು ಪ್ಲಸ್ 2 5 √3 ಇದೆ, ಇಲ್ಲಿ minus 2 5 √3 ಇದೆ. ಸೊ ಎರಡು ಕೂಡ ಕ್ಯಾನ್ಸಲ್ ಆಯ್ತು. ಇಟ್ ಈಸ್ ಈಕ್ವಲ್ ಟು 5 ಸ್ಕ್ವೇರ್ ಅಂತಂದ್ರೆ 25 ಪ್ಲಸ್ ಇಲ್ಲಿ √3 ಸ್ಕ್ವೇರ್ ಅಂತಂದ್ರೆ 3, ಅಗೇನ್ ಇಲ್ಲಿ 5 ಸ್ಕ್ವೇರ್ ಅಂತಂದ್ರೆ 25, ಇಲ್ಲೂ ಕೂಡ √3 ಸ್ಕ್ವೇರ್ ಅಂತಂದ್ರೆ 3 ಅಂತಾನೆ ಅರ್ಥ. 25 25 50 ಪ್ಲಸ್ 3 plus 3 is 6, that is 56. 56. ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್. x³ minus 27 ಬಹುಪದೋಕ್ತಿಯನ್ನು x² plus 3x plus 9 ರಿಂದ ಭಾಗಿಸಿದಾಗ ದೊರೆಯುವ ಭಾಗಲಬ್ಧ. The quotient obtained when a polynomial x³ minus 27 is divided by x² plus 3x plus 9 is. ಇದನ್ನ ಎರಡು ರೀತಿ ನಾನು ಸಾಲ್ವ್ ಮಾಡಿ ತೋರಿಸ್ತೀನಿ ನಿಮಗೆ. x³ minus 27 ಇದೆಯಲ್ಲ, ಇದನ್ನ ನಾವು 27 ಅನ್ನ 3³ ಅಂತ ಬರೀಬಹುದು.
ಈ ರೀತಿ ಬರೆದಾಗ ಇದು a ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಫಾರ್ಮ್ಗೆ ರೆಡ್ಯೂಸ್ ಆಗುತ್ತೆ. a ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಇಸ್ ನಥಿಂಗ್ ಬಟ್ a ಮೈನಸ್ ಬಿ ಇಂಟು a ಸ್ಕ್ವೇರ್ ಪ್ಲಸ್ ab ಪ್ಲಸ್ b ಸ್ಕ್ವೇರ್. a ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಅಂತಂದ್ರೆ a ಮೈನಸ್ ಬಿ ಇಂಟು a ಸ್ಕ್ವೇರ್ ಪ್ಲಸ್ ab ಪ್ಲಸ್ b ಸ್ಕ್ವೇರ್, ವೇರ್ a ಈಸ್ ಈಕ್ವಲ್ ಟು x ಅಂಡ್ b ಈಸ್ ಈಕ್ವಲ್ ಟು 3. ಇಲ್ಲಿ ಡಿವೈಡ್ ಮಾಡ್ಬೇಕಲ್ಲ, ಹಾಗಾಗಿ ಇದು ಡಿವಿಡೆಂಡ್, ಇದು ಡಿವೈಸರ್ ಆಗಿರುತ್ತೆ. therefore x ಕ್ಯೂಬ್ ಮೈನಸ್ 27 ಡಿವೈಡೆಡ್ ಬೈ x ಸ್ಕ್ವೇರ್ ಪ್ಲಸ್ 3x ಪ್ಲಸ್ 9 ಇದು ಕೆಳಗಡೆ ಬರುತ್ತೆ. ದಿಸ್ ಇಸ್ ಈಕ್ವಲ್ ಟು x ಕ್ಯೂಬ್ ಮೈನಸ್ 27 ಅಂತಂದ್ರೆ x ಕ್ಯೂಬ್ ಮೈನಸ್ 3 ಕ್ಯೂಬ್ ಇಲ್ಲಿದೆ ನೋಡಿ. ಸೊ ಈ ರೀತಿ ಇದ್ದಾಗ ಈ ರೀತಿ ನಾವು ಎಕ್ಸ್ಪೆಂಡ್ ಮಾಡಬೇಕು. a ಮೈನಸ್ ಬಿ ಅಂತಂದ್ರೆ x ಮೈನಸ್ 3 ಇಂಟು a ಸ್ಕ್ವೇರ್ ಪ್ಲಸ್ ab ಪ್ಲಸ್ b ಸ್ಕ್ವೇರ್ ದಟ್ ಈಸ್ x ಸ್ಕ್ವೇರ್ ಪ್ಲಸ್ ab ಅಂತಂದ್ರೆ x ಇಂಟು 3 ದಟ್ ಈಸ್ 3x ಪ್ಲಸ್ b ಸ್ಕ್ವೇರ್ ಅಂದ್ರೆ 3 ಸ್ಕ್ವೇರ್ ಅಂದ್ರೆ 9 ಡಿವೈಡೆಡ್ ಬೈ x ಸ್ಕ್ವೇರ್ ಪ್ಲಸ್ 3x ಪ್ಲಸ್ 9. ಇಲ್ಲಿ ಕ್ಲಿಯರ್ ಆಗಿ x ಸ್ಕ್ವೇರ್ ಪ್ಲಸ್ 3x 9 ಕ್ಯಾನ್ಸಲ್ ಆಗುತ್ತೆ. ವಿ ಗೆಟ್ x ಮೈನಸ್ 3. ದಿಸ್ ಈಸ್ ದ ಕೋಶಂಟ್. therefore ಆಪ್ಷನ್ 3 ಇಸ್ ಕರೆಕ್ಟ್. ಇದು ಒಂದು ರೀತಿ. ಇನ್ನೊಂದು ರೀತಿ ಹೆಂಗ್ ಸಾಲ್ವ್ ಮಾಡೋದು ಇದನ್ನ ಅಂತಂದ್ರೆ ಡೈರೆಕ್ಟ್ ಆಗಿ ಲಾಂಗ್ ಡಿವಿಷನ್ ಮೆಥಡ್ ಅನ್ನ ಅಪ್ಲೈ ಮಾಡೋದು. ಲಾಂಗ್ ಡಿವಿಷನ್ ಮೆಥಡ್ ನಿಮಗೆ ಗೊತ್ತಿದೆ. ಯಾವ್ದಿಲ್ಲಿ ಡಿವೈಸರ್ ಅಂತಂದ್ರೆ x ಸ್ಕ್ವೇರ್ ಪ್ಲಸ್ 3x ಪ್ಲಸ್ 9. x ಸ್ಕ್ವೇರ್ ಪ್ಲಸ್ 3x ಪ್ಲಸ್ 9 ಅನ್ನೋದು ಇಲ್ಲಿ ಡಿವೈಸರ್. ಇನ್ನು ಡಿವಿಡೆಂಡ್ ಯಾವುದು ಅಂತಂದ್ರೆ x ಕ್ಯೂಬ್ ಮೈನಸ್ 27. ಸೊ ಇಲ್ಲಿ ಏನನ್ನು ಬರೀತೀನಿ ಅಂತಂದ್ರೆ x ಕ್ಯೂಬ್ ಇದೆ, x ಸ್ಕ್ವೇರ್ ಟರ್ಮ್ ಇಲ್ಲ, ಅದನ್ನ ನಾನು 0 ಇಂಟು ಎಕ್ಸ್ ಸ್ಕ್ವೇರ್ ಅಂತ ಬರ್ಕೊಳ್ತೀನಿ. ಎಕ್ಸ್ ಟರ್ಮ್ ಇಲ್ಲ, ಅದನ್ನು ಕೂಡ 0 ಇಂಟು ಎಕ್ಸ್ ಅಂತ ಬರ್ಕೊಳ್ತೀನಿ. ಇನ್ನು ಕಾನ್ಸ್ಟೆಂಟ್ ಇದೆ ಮೈನಸ್ 27, ಅದನ್ನ ಆಸ್ ಇಟ್ ಈಸ್ ಇರಲಿ. ಇದು ಎಷ್ಟೋ ಕ್ಲಾಸ್ಗಳಲ್ಲಿ ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. ಇಲ್ಲಿ ಫಸ್ಟ್ ಟರ್ಮ್ ಎಕ್ಸ್ ಕ್ಯೂಬ್, ಇದರಲ್ಲಿ ಡಿವೈಸರ್ ಅಲ್ಲಿ ಫಸ್ಟ್ ಟರ್ಮ್ ಎಕ್ಸ್ ಸ್ಕ್ವೇರ್. ಎಕ್ಸ್ ಕ್ಯೂಬ್ ಅನ್ನ ಎಕ್ಸ್ ಸ್ಕ್ವೇರ್ ಇಂದ ಡಿವೈಡ್ ಮಾಡಿದಾಗ ವಿ ಗೆಟ್ ಎಕ್ಸ್. ಈ ಎಕ್ಸ್ ಎಲ್ಲಿ ಬರೀಬೇಕು? ಕೋಶೆಂಟ್ ಪ್ಲೇಸ್ ಅಲ್ಲಿ ಬರೆದು ಈ ಎಕ್ಸ್ ಇಂದ ಈ ಮೂರು ಟರ್ಮ್ ಗೆ ಮಲ್ಟಿಪ್ಲೈ ಮಾಡಿ ಕೆಳಗಡೆ ಬರೆದು ಆಮೇಲೆ ಸಬ್ಟ್ರಾಕ್ಟ್ ಮಾಡಬೇಕು. ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಅಂತಂದ್ರೆ ಎಕ್ಸ್ ಕ್ಯೂಬ್ ಪ್ಲಸ್ 3x ಇಂಟು ಎಕ್ಸ್ ಅಂತಂದ್ರೆ 3x ಸ್ಕ್ವೇರ್ ಪ್ಲಸ್ 9 ಇಂಟು ಎಕ್ಸ್ ಅಂತಂದ್ರೆ 9x. ಈಗ ಸಬ್ಟ್ರಾಕ್ಟ್ ಮಾಡಿ ಮೈನಸ್ ಮೈನಸ್ ಮೈನಸ್, ಇಲ್ಲಿ ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ, ಮೈನಸ್ ಇದ್ರೆ ಪ್ಲಸ್ ಆಗುತ್ತೆ. ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಕ್ಯೂಬ್ ಕ್ಯಾನ್ಸಲ್ ಆಯ್ತು. ಇಲ್ಲಿ 0x ಸ್ಕ್ವೇರ್ ಇದೆ, ಇಲ್ಲಿ ಮೈನಸ್ 3x ಸ್ಕ್ವೇರ್ ಇದೆ. ಸೊ ಸಬ್ಟ್ರಾಕ್ಟ್ ಮಾಡಿದ್ರೆ ಮೈನಸ್ 3x ಸ್ಕ್ವೇರ್. ಅಗೇನ್ 0x ಇದೆ, ಇಲ್ಲಿ ಮೈನಸ್ 9x ಇದೆ. ಸೊ ಸಬ್ಟ್ರಾಕ್ಟ್ ಮಾಡಿದ್ರೆ ಮೈನಸ್ 9x. ಈ ಮೈನಸ್ 27 ಆಸ್ ಇಟ್ ಈಸ್. ಅಗೇನ್ ಇದರಲ್ಲಿ ಫಸ್ಟ್ ಟರ್ಮ್ ಯಾವುದು? ಮೈನಸ್ 3x ಸ್ಕ್ವೇರ್. ಡಿವೈಸರ್ ಅಲ್ಲಿ ಫಸ್ಟ್ ಟರ್ಮ್ ಎಕ್ಸ್ ಸ್ಕ್ವೇರ್ ಇದೆ, ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆದ್ರೆ ಮೈನಸ್ 3 ಬಂತು. ಈ ಮೈನಸ್ 3 ನ ಕೋಶೆಂಟ್ ಪ್ಲೇಸ್ ಅಲ್ಲಿ ಹಾಕಿ ಮೂರು ಟರ್ಮ್ ಗಳಿಗೆ ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರೀಬೇಕು. ಮೈನಸ್ 3 ಇಂಟು ಎಕ್ಸ್ ಸ್ಕ್ವೇರ್ ಅಂತಂದ್ರೆ ಮೈನಸ್ 3x ಸ್ಕ್ವೇರ್ ಪ್ಲಸ್ 3 ಇಂಟು ಮೈನಸ್ 3 ಅಂತಂದ್ರೆ ಮೈನಸ್ 9. ಇಲ್ಲಿ ಎಕ್ಸ್ ಇದೆ, ಎಕ್ಸ್ ಆಸ್ ಇಟ್ ಈಸ್. ಪ್ಲಸ್ ಇಂಟು ಮೈನಸ್ ಮೈನಸ್ 9 3 27. ಈಗ ಸೈನ್ ಚೇಂಜ್ ಮಾಡಬೇಕು, ಸಬ್ಟ್ರಾಕ್ಟ್ ಮಾಡ್ತಿದೀವಿ, ಹಾಗಾಗಿ ಸೈನ್ ಚೇಂಜ್ ಆಗುತ್ತೆ. ಮೈನಸ್ ಇರೋದು ಪ್ಲಸ್ ಆಯಿತು, ಮೈನಸ್ ಇರೋದು ಪ್ಲಸ್ ಆಯಿತು, ಮೈನಸ್ ಇರೋದು ಪ್ಲಸ್ ಆಯಿತು. ಸೊ ಪ್ಲಸ್ 3x ಸ್ಕ್ವೇರ್ ಮೈನಸ್ 3x ಸ್ಕ್ವೇರ್ ಪ್ಲಸ್ 9x ಮೈನಸ್ 9x ಪ್ಲಸ್ 27 ಮೈನಸ್ 27 ಎಲ್ಲ ಕ್ಯಾನ್ಸಲ್ ಆಗಿ ರೇಷಿಯೋ ಏನ್ ಬಂತು? 0. ರೇಷಿಯೋ ಅಲ್ಲ, ರಿಮೈಂಡರ್ 0 ಬಂತು. ರಿಮೈಂಡರ್ 0 ಬಂದಿದೆ. ಸೊ ಕೋಶೆಂಟ್ ಏನು ಉಳಿದಿದೆ ಇಲ್ಲಿ? x ಮೈನಸ್ 3. therefore x ಮೈನಸ್ 3 ಇಸ್ ದ ಕೋಶೆಂಟ್. ಸೊ ನಾನು ಇದಕ್ಕೂ ಮೊದಲೇ ಏನು ಹೇಳಿದ್ನಲ್ಲ, ಆ ಮೆಥಡ್ ಆದ್ರೂ ಯೂಸ್ ಮಾಡಿ ಅಥವಾ ಈ ಮೆಥಡ್ ಆದ್ರೂ ಯೂಸ್ ಮಾಡಿ, ಆನ್ಸರ್ ಸೇಮ್ ಬಂದಿದೆ ನೋಡಿ. ಸೊ ರಿಮೈನಿಂಗ್ ಕ್ವಶನ್ಸ್ ವಿ ಶಾಲ್ ಡಿಸ್ಕಸ್ ಇನ್ ದ ನೆಕ್ಸ್ಟ್ ಕ್ಲಾಸ್.